ಎವ್ರಿವನ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನೀವು ನೋಡ್ತಾ ಇದ್ದಾರೆ ಇಂಟೆಲಿಜೆಂಟ್ ಗುರು ಯೂಟ್ಯೂಬ್ ಚಾನಲ್. ಇವತ್ತಿನ ಸಿನಿ ಅಪ್ಡೇಟ್ಗೆ ಸ್ವಾಗತ. ಏನೆಲ್ಲ ಸಿನಿಮಾದಲ್ಲಿ ಏನೆಲ್ಲ ಬೆಳವಣಿಗೆ ನಡೀತಾ ಇದಾವೆ, ಕೆಲವೊಂದು ಇಂಟ್ರೆಸ್ಟಿಂಗ್ ಮಾಹಿತಿಗಳನ್ನ ತಿಳಿಸ್ಕೊಡ್ತೀವಿ. ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ. ಮೊದಲು ಬಂದ್ಬಿಟ್ಟು ತ್ರಿಷಾ ವಿಜಯ್ ಅವ್ರ ಬಗ್ಗೆ ನೆಕ್ಸ್ಟ್ ಮಾತಾಡ್ತೀನಿ. ಮೊದಲು ಬಂದ್ಬಿಟ್ಟು US ಸಿನಿಮಾ ಕಲೆಕ್ಷನ್ ಬಗ್ಗೆ ಮಾತಾಡ್ತೀನಿ. US ಸಿನಿಮಾ ಬಂದ್ಬಿಟ್ಟು ಓಪನಿಂಗ್ಸ್ ಆಗಿದೆ, ಒಂದು ಚೆನ್ನಾಗಿ ಗುಡ್ ಓಪನಿಂಗ್ಸ್ ಆಗಿದೆ ಅಂತ ಹೇಳ್ಬೋದು. ಆಸ್ ಎಕ್ಸ್ಪೆಕ್ಟೆಡ್ ಅಲ್ಲಿ ಸ್ಟೇಟ್ ಅಲ್ಲಿ ನಮ್ಮ ಕರ್ನಾಟಕದಲ್ಲಿ ಆಲ್ವೇಸ್ ಒಪ್ಪಿಯವರ ಕಂಟೆಂಟ್ ನೋಡಿ ಇಷ್ಟಪಟ್ಟಿದ್ದಾರೆ, ಫ್ಯಾನ್ಸ್ ಕೂಡ ಇದ್ದಾರೆ, ಇಷ್ಟಪಟ್ಟಿದ್ದಾರೆ. ಕರ್ನಾಟಕದ ಕೂಡ ಒಂದು ಒಳ್ಳೆ ಕಲೆಕ್ಷನ್ ಆಗಿದೆ. ಇನ್ನು ತೆಲುಗು ಸ್ಟೇಟ್ಸ್ ಅಲ್ಲಿ ಉಪೇಂದ್ರ ಅವರು ಫೇಮಸ್ ಆಗಿದ್ರು, ಇಂಟರ್ವ್ಯೂ ಕೂಡ ಕೊಟ್ಟಿದ್ರು, ಹಿಂದಿ ಕೆಲವೊಂದು ಸಿನಿಮಾಗಳ ಕೂಡ ಮಾಡಿದ್ದಾರೆ. ತೆಲುಗು ಸ್ಟೇಟ್ಸ್ ಅಲ್ಲಿ ಫೇಮಸ್ ಆಗಿದ್ರು, ಅಲ್ಲೂ ಕೂಡ ಒಂದು ಗುಡ್ ಕಲೆಕ್ಷನ್ ಕೂಡ ಆಗಿದೆ ಅಂತ ಹೇಳ್ಬೋದು. ಬರೋಬ್ಬರಿ ಆರ್ಟಿಕಲ್ಸ್ ನ ಪ್ರಕಾರ, ಕೆಲವೊಂದು ವೆಬ್ಸೈಟ್ ಗಳ ಪ್ರಕಾರ ಬರೋಬ್ಬರಿ ಕೇವಲ 6 ರಿಂದ 7 ಕೋಟಿ ಅಷ್ಟೇ ಆಗಿದೆ ಕಲೆಕ್ಷನ್ ಅಷ್ಟೇ ಅಂತ ಹೇಳಿದ್ದಾರೆ. ಬಟ್ ಮಾಧ್ಯಮದಲ್ಲಿ ಮಾಹಿತಿ ಬಂದಿದೆ, ಮೀಡಿಯಾದಲ್ಲಿ, ಅಲ್ಲಿ ಕರ್ನಾಟಕದಲ್ಲಿ 10 ಕೋಟಿ ಆಗಿದೆ ಅಂತ ಹೇಳ್ತಾ ಇದ್ದಾರೆ. ಆಲ್ಮೋಸ್ಟ್ ನಾವು ಮಾಧ್ಯಮದ ಕರೆಕ್ಟ್ ಅಂತ ತಿಳ್ಕೊಡ್ತೀನಿ. ಕರ್ನಾಟಕದಲ್ಲಿ 10 ಕೋಟಿ ಕಲೆಕ್ಷನ್ ಆಗಿದೆ ಅಂತ ಮೊದಲನೇ ದಿನ. ಬೇರೆ ಕಡೆ ಯಾವ ರೀತಿ ಆಗಿದೆ ಅಂದ್ರೆ, ಇಲ್ಲಿ ತೆಲುಗು ಸ್ಟೇಟ್ಸ್ ಅಲ್ಲಿ ಒಂದು ಒಳ್ಳೆ ರೆಸ್ಪಾನ್ಸ್ ಸಿಕ್ಕಿದೆ. ಬರೋಬ್ಬರಿ 70 ಲಕ್ಷದಿಂದ 80 ಲಕ್ಷ ಕಲೆಕ್ಷನ್ ಬಂದ್ಬಿಟ್ಟು ತೆಲುಗು ಸ್ಟೇಟ್ಸ್ ಅಲ್ಲಿ ಆಗಿದೆ ಅಂತೆ. ತಮಿಳ್ನಲ್ಲಿ 4 ಲ್ಯಾಕ್, ಹಿಂದಿಲಿ 1 ಲ್ಯಾಕ್ ಅಷ್ಟೇ ಆಗಿದೆ. ನಿಮ್ಗೆ ಗೊತ್ತಿರೋ ಹಾಗೆ ಜಾಸ್ತಿ ಶೋಸ್ ಗಳು ಕೂಡ ಇಲ್ಲ. ಸಿನಿಮಾ ಹೋಗ್ತಾ ಹೋಗ್ತಾ ಪಿಕಪ್ ಆದ್ರೆ ರೀಚ್ ಆಗುತ್ತೆ ಚೆನ್ನಾಗಿ. ಒಳ್ಳೆ ಕಂಟೆಂಟ್ ಸಿನಿಮಾ ಸಾಕಷ್ಟು ಇಷ್ಟಪಟ್ಟಿದ್ದಾರೆ, ತೆಲುಗು ಆಡಿಯನ್ಸ್ ಕೂಡ ಇಷ್ಟಪಟ್ಟಿದ್ದಾರೆ. ಕರ್ನಾಟಕದಲ್ಲಿ ಕೂಡ ಒಳ್ಳೆ ಕ್ರೇಜ್ ಇದೆ. ಕೆಲವೊಬ್ರು ಚೆನ್ನಾಗಿದೆ ಅಂತಾರೆ, ಕೆಲವೊಬ್ರು ಅರ್ಥ ಆಗಿಲ್ಲ ಅಂತಾರೆ. ಒಟ್ಟಾರೆ ಒಪ್ಪಿ ಸಿನಿಮಾ ಆಗಿರುತ್ತೆ. ಅವರು ನೋಡೋರು ಇಷ್ಟಪಟ್ಟು ನೋಡಬಹುದು. ಇದು ಇದು ಬರೋಬ್ಬರಿ 10 ಕೋಟಿ ಕಲೆಕ್ಷನ್ಗೆ ಎಂಡ್ ಆಗಿದೆ. ನೋಡೋಣ, ಬಡ್ಜೆಟ್ 100 ಕೋಟಿ ಇದೆ, ರಿಕವರಿ ಮಾಡ್ಕೊಳ್ತಾರ ಅಥವಾ ಎಕ್ಸ್ಟ್ರಾ ಮಾಡ್ಕೊಳ್ತಾರ ನೋಡೋಣ. ಸದ್ಯದ ಮಟ್ಟಿಗೆ ನೋಡೋಣ. ಕರ್ನಾಟಕದಲ್ಲಿ ಕೈ ಹಿಡಿತಾರೆ, ಬಟ್ ಬೇರೆ ಸ್ಟೇಟ್ಸ್ ಅಲ್ಲಿ ಹೇಳಕ್ ಆಗೋದಿಲ್ಲ ಯಾವ ರೀತಿ ಆಗುತ್ತೆ ಅಂತ. ಆಲ್ರೆಡಿ OTT ರೈಟ್ಸ್, ಡಿಜಿಟಲ್ ರೈಟ್ಸ್ ಎಲ್ಲ ರಿಕವರಿ ಮಾಡ್ಕೊಳ್ತಾರೆ. ಬಟ್ 100 ಕೋಟಿ ಬಡ್ಜೆಟ್ ಅಲ್ಲ, ಅದು ಅಷ್ಟು ಸುಲಭ ಇಲ್ಲ ಅಂತ ಇಷ್ಟಪಡ್ತೀನಿ. ನಂತರ ಬಂದ್ಬಿಟ್ಟು ತ್ರಿಷಾ ವಿಜಯ್ ಅವರ ಮ್ಯಾಟ್ರು. ನಿಮಗೆ ಗೊತ್ತಿರೋ ಸಾಕಷ್ಟು ಚರ್ಚೆಗಳಾಗಿರೋ ವಿಷಯ ತ್ರಿಷಾ ವಿಜಯ್ ಅವರ ಮ್ಯಾಟ್ರು. ಇದು ಸಾರ್ವಜನಿಕರಿಗೆ, ನಿಮಗೆ ಈಗ ಹೊಸದು ಅನ್ಸ್ಬೋದು, ಇದು ಈ ಹಿಂದೆನೆ ಇದೆ ನ್ಯೂಸ್. 10 ವರ್ಷದಿಂದನೂ ಕೂಡ ಇದೇ ನ್ಯೂಸ್ ಬರ್ತಾ ಇದೆ. 10 ವರ್ಷದಿಂದ ಕೂಡ ಈ ರೀತಿ ಆಗಿತ್ತು. ಈಗ ಸಿಂಪಲ್ ಇಷ್ಟೇ, ತ್ರಿಷಾ ವಿಜಯ್ ಅವರು ಹೋಗಿರೋದು ಜೊತೆ ವಿಡಿಯೋಗಳ ಫೋಟೋಗಳನ್ನ ವೈರಲ್ ಮಾಡಿ ಸುದ್ದಿಯನ್ನ ಹರಿದಾಡ್ಸ್ತಾ ಇದ್ದಾರೆ. ಇವರಿಬ್ರು ಡೇಟಿಂಗ್ ಮಾಡ್ತಾ ಇದಾರೆ, ಲವ್ ಅಲ್ಲಿ ಇದಾರೆ, ರಿಲೇಶನ್ಶಿಪ್ ಅಲ್ಲಿ ಇದಾರೆ ಅಂತ ಹರಿದಾಡ್ಸ್ತಾ ಇದ್ದಾರೆ. ಇದು ಏನಾಗಿದೆ ಅಂದ್ರೆ ಸಿಂಪಲ್ ಆಗಿ ಇದು ರಾಜಕೀಯಕ್ಕೆ ತಿರುಗಿದೆ ಅಂತ ಹೇಳ್ಬೋದು. ಇಲ್ಲಿ ಏನ್ ಮಾಡಿದಾರೆ ಅಂದ್ರೆ, ಪ್ರೈವೇಟ್ ಜೆಟ್ ಅಲ್ಲಿ ತ್ರಿಷಾ ಅದೇ ರೀತಿ ವಿಜಯ್ ಅವರು, ನಿಮಗೆ ಗೊತ್ತಿರೋ ಕೀರ್ತಿ ಸುರೇಶ್ ಅವರ ಮದುವೆ ಇರುತ್ತೆ, ಅದಕ್ಕೆ ಹಾಜರಾಗಬೇಕಾದ್ರೆ ಪ್ರೈವೇಟ್ ಜೆಟ್ ಅಲ್ಲಿ ಒಟ್ಟಿಗೆ ಹೋಗ್ತಾರಂತೆ. ಅಲ್ಲಿಗೆ ಹೋಗಿರೋದು ಡೀಟೇಲ್ಸ್ ಗಳು, ಅವರ ಫೋಟೋ, ಹೋಗ್ತಾ ಇರೋ ಫೋಟೋ, ಮತ್ತೆ ಅಲ್ಲಿ ಲೀಸ್ಟ್ ಗಳಿರುತ್ತಲ್ಲ, ಯಾರಾದ್ರು ಪ್ರಾಣ ಮಾಡುತ್ತಾರೆ, ಅದು ಎಲ್ಲ ಕೂಡ ವೈರಲ್ ಮಾಡ್ತಾ ಇದ್ದಾರೆ. ಇದಕ್ಕೆ ತಮಿಳುನಾಡು ಬಿಜೆಪಿ ಅಧ್ಯಕ್ಷರಾದ ಅಣ್ಣಾಮಲೈ ಅವರು ವಿರೋಧ ವ್ಯಕ್ತಪಡಿಸ್ತಾ ಇದ್ದಾರೆ. ಇದನ್ನ ರಾಜಕೀಯ ಮಾಡ್ತಾ ಇದ್ದಾರೆ DMK ಅವರು. ವಿಜಯ್ ಅವರು ನಿಮ್ಗೆ ಗೊತ್ತಿರೋ ಹಾಗೆ ಹೊಸ ಪಕ್ಷ ಕಟ್ಟಿ ಅಲ್ಲಿ ಪ್ರಚಾರ ಎಲ್ಲ ಮಾಡ್ಕೊಳ್ತಾ ಇದ್ದಾರೆ. ಈ ಹಿಂದೆ ದೊಡ್ಡದಾದ ಸಮಾವೇಶ ಕೂಡ ಮಾಡಿದ್ರು ತಮಿಳುನಾಡಿನಲ್ಲಿ. ಈಗ DMK ವಿರುದ್ಧ ತಿರುಗಿ ಬಿದ್ದಿದ್ದಾರೆ. ಮೇನ್ ಅಪೋನೆಂಟ್ ಬಂದ್ಬಿಟ್ಟು DMK ಅವರೇ. ನಿಮ್ಗೆ ಗೊತ್ತಿರೋ ಹಾಗೆ AIDMK DMK ಐತೆ. AIDMK ಫುಲ್ ಇದಾಗಿದೆ, ಡೌನ್ ಆಗಿದೆ. ಇನ್ನ ತಕ್ಕ ಮಟ್ಟಿಗೆ ಬಿಜೆಪಿ ಇದೆ. ಮೇನ್ DMKನೇ ಫೇಸ್ ಮಾಡ್ಬೇಕಾಗುತ್ತೆ. ಆ ನಿಟ್ಟಿನಲ್ಲಿ ಆಸ್ ಯೂಶುವಲ್ ರಾಜಕೀಯ ತಿರುಗಿ ಬಿದ್ದಿದ್ದಾರೆ. ಇವಾಗ DMK ಅವರು ಟಕ್ಕರ್ ಕೊಡೋದಕ್ಕೆ ಈ ರೀತಿ ಮಾಡ್ತಾ ಇದಾರೆ ಅಂತ ಸುದ್ದಿ ಬರ್ತಾ ಇದೆ. ಇದು ಸರಿಯಲ್ಲ ಅಂತಲೇ ಅಣ್ಣಾಮಲೈ ಹೇಳ್ತಾ ಇದ್ದಾರೆ. 10 ವರ್ಷದ ಹಿಂದೆನೂ ಕೂಡ ಈ ಸುದ್ದಿ ಇತ್ತು, ಈಗ ಅದನ್ನ ಹೆಚ್ಚಿಗೆ ಮಾಡ್ತಾ ಇದಾರೆ ಅಂತ ಹೇಳ್ತಾ ಇದ್ದಾರೆ. ನಿಮ್ಮ ಅಭಿಪ್ರಾಯ ತಿಳಿಸಿ. ಕೆಲವರು ಹೇಳ್ತಾ ಇದಾರೆ ಅದು ವೈಯಕ್ತಿಕ ಅಂತ, ಅವ್ರ ಇಷ್ಟ, ಅವ್ರೇನ ಮಾಡ್ಕೊಳ್ಳಿ ಅಂತ ಹೇಳ್ತಾ ಇದ್ದಾರೆ. ಇನ್ನ ಕೆಲವ್ರು ಏನ್ ಹೇಳ್ತಿದಾರೆ ಅಂದ್ರೆ, ಜನರು ಓಟ್ ಕೇಳ್ತಾರೆ, ಇವ್ರಿಗೆ ಬೈತಾರೆ, ಇವರೇ ಸರಿ ಇಲ್ಲ ಅಂದ್ರೆ ಯಾವ ಲೆಕ್ಕ ಅಂತ ಹೇಳ್ತಾ ಇದಾರೆ. ಒಟ್ಟಾರೆ ಗೀಟಿಂಗ್ ಲವ್ ಅನ್ನೋದು ಊಹಾಪೋಹನ, ಸತ್ಯನ ಜನ ಗೊತ್ತಿಲ್ಲ. ಒಟ್ಟು ಅವರವರ ವೈಯಕ್ತಿಕ ವಿಷಯ, ಅದು ಬೇಡ ಅಂತ ಇಷ್ಟಪಡ್ತೀನಿ. ಸಿಂಪಲಿ ಅದು ರಾಜಕೀಯಕ್ಕೆ ಟರ್ನ್ ಆಗಿದೆ ಅಂತ ಹೇಳ್ಬೋದು. CM ಅಪೋನೆಂಟ್ಸ್ ಅವರು ರಾಜಕೀಯಕ್ಕೋಸ್ಕರ ಈ ರೀತಿ ಮಾಡ್ತಾ ಇದ್ದಾರೆ, ಫೋಟೋಗಳನ್ನ ವೈರಲ್ ಮಾಡ್ತಾ ಇದ್ದಾರೆ ಅಂತ ಹೇಳ್ತಾ ಇದ್ದಾರೆ. ಬಟ್ ಅದು ಸಾಕಷ್ಟು ಚರ್ಚೆಗೀಡಾಗಿದೆ ಸೋಷಿಯಲ್ ಮೀಡಿಯಾದಲ್ಲಿ. ಬಟ್ ಈ ಹಿಂದೆ ಎಲ್ಲ 10 ವರ್ಷದಿಂದನೇ ಚರ್ಚೆಗೀಡಾಗಿದೆ. ಮೇ ಬಿ ಅವರು ಗುಡ್ ಫ್ರೆಂಡ್ಸ್ ಇರ್ಬೋದು, ಅಥವಾ ಬೇರೆ ಇರ್ಬೋದು ಅಂತ ಹೇಳಿ ಕಾತುರದಿಂದ ಕಾಯ್ತಾ ಇದ್ದಾರೆ. ಸದ್ಯಕ್ಕೆ ಇಷ್ಟೆಲ್ಲ ಅಪ್ಡೇಟು. ನೆಕ್ಸ್ಟ್ ಏನಾಗುತ್ತೆ ನೋಡೋಣ. ಒಟ್ಟಾರೆ ಇದು ಮೇಲ್ನೋಟದಲ್ಲಿ ನಮಗೆ ರಾಜಕೀಯಕ್ಕೋಸ್ಕರ ಈ ರೀತಿ ಆಗಿದೆ ಅಂತ ಹೇಳಿ ನೋಡ್ಬಹುದು. ಇದು ಇವತ್ತಿನ ವಿಡಿಯೋ.